ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷ ಅಂತ ಮಾನ್ಯ ಜಾನ್ ಕಾಶಪ್ಪನವರು ಸಾಹೇಬರನ್ನು ನೂತನ ಸಂಪುಟದಲ್ಲಿ ಸಚಿವರನ್ನಾಗಿಸಬೇಕಂತ ಹೇಳಿ ಕಳೆದ ಒಂದು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಎಲ್ಲ ಸಮುದಾಯದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಅಭಿಮಾನಿಗಳು ಇವತ್ತು ಆಗ್ರಹ ಮಾಡ್ತಾ ಇದ್ದಾರೆ. ಅದೇ ತೆರನಾಗಿ 22/6/2026 10 ಗಂಟೆಗೆ ಹಳೆಯ ಬಾಗಲಕೋಟೆಯ ಅಂಬೇಡ್ಕರ್ ಮೂರ್ತಿ ಆವರಣದಿಂದ ಬಸವೇಶ್ವರ ಸರ್ಕಲ್ ವರೆಗೆ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾಶಪ್ಪನವರ ಅಭಿಮಾನಿಗಳಿಂದ ಬೀಳಗಿ, ಮುಧೋಳ, ಜಮಖಂಡಿ, ತೇರದಾಳ, ಗುಳೇದಗುಡ್ಡ, ಬಾದಾಮಿ, ಬಾಗಲಕೋಟೆಯ ಎಲ್ಲ ಕಾಶಪ್ಪನವರ ಅಭಿಮಾನಿಗಳಿಂದ ಹಕ್ಕೊತ್ತಾಯದ ಮೂಲಕ ಬೃಹತ್ ಪಾದಯಾತ್ರೆ ಮೂಲಕ ವರಿಷ್ಠರಾದಂತಹ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ನೂತನ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ಬೃಹತ್ ಪಾದಯಾತ್ರೆ ಮುಖಾಂತರ ನಾವು ಹಕ್ಕೊತ್ತಾಯವನ್ನ ಮನವಿಯನ್ನ ಮಾಡ್ತೀವಿ. ಆ ಮನವಿ ಮಾಡ್ತಕ್ಕಂಥ ಬೃಹತ್ ಪಾದಯಾತ್ರೆಗೆ ಜಿಲ್ಲೆಯ ಕಾಶಪ್ಪನವರ ಅಭಿಮಾನಿಗಳು ಸಾವಿರ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಾನು ಮಾಧ್ಯಮ ವಕ್ತಾರನಾಗಿ ಅಂಬರೀಶ್ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಕೋರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂತ ಕೃಷ್ಣ ಕಲಗುಡಿ ಅವರು ಮಾತಾಡುತ್ತಾರೆ. ಇಡೀ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಎಲ್ಲರ ಒತ್ತಾಯ ಮೇರೆಗೆ ನನ್ ಫೋನ್ ಕರೆ ಬಂದಾಗ ನಾನು ಹೋಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ನಮ್ಮ ಕಾಶಪ್ಪನವರ ಅಭಿಮಾನಿಗಳನ್ನು ಕರೆದು ಈ 4 ದಿವಸ ಹಿಂದೆ 100 ಕಾರ್ಯಕರ್ತ ಎಲ್ಲ ಹಿರಿಯರು ಅವ್ರ ಅಭಿಮಾನಿಗಳನ್ನ ಒಂದು ಹೋಟೆಲ್ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಾಗ ಇಲ್ಲ ನಾವು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮಾಡ್ಲೇಬೇಕು, ನೀವು ತಾಲೂಕಿನವರು ಕೂಡ ನಮ್ಮ ಜೊತೆ ಭಾಗವಹಿಸ್ಬೇಕಂದಾಗ ಅದನ್ನ ನಾವು ನನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಆ ಇಡೀ ಕಾರ್ಯಕ್ರಮಕ್ಕೆ ಲೀಡನ್ನ ತಗೊಂಡು ಏನು ಈ ಬರುವ ದಿನಗಳಲ್ಲಿ 22ನೇ ತಾರೀಕಿಗೆ ಎಲ್ಲರೂ ತೀರ್ಮಾನ ಮಾಡಿ ಜಿಲ್ಲಾದ್ಯಂತ ಎಲ್ಲ ನಮ್ಮ ನಾಯಕರ ಅಭಿಮಾನಿಗಳು ಕೂಡ ಈ ಒತ್ತಾಯಿಸಿದ ಮೇರೆಗೆ ಎಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಯೊಂದು ಯುವ ಕಾಂಗ್ರೆಸ್ ಇರ್ಬೋದು, NS ಶಿವ ಇರ್ಬೋದು, ಎಲ್ಲ ಹಿರಿಯರು ಇರ್ಬೋದು, ಆಮೇಲೆ ಸಮಾಜ ಬಾಂಧವರು ಇರ್ಬೋದು, ಅಷ್ಟು ಕೂಡ ಒತ್ತಾಯಿಸಿದ ಮೇರೆಗೆ 22ಕ್ಕೆ ಬೃಹತ್ ಪ್ರಮಾಣದಲ್ಲಿ ಸುಮಾರು 4,000 ರಿಂದ 5,000 ಜನವನ್ನು ಕೂಡಿಸಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕಾಶಪ್ಪನವರ ಸಾಹೇಬರಿಗೆ ಕಾಶಿ ಮಂತ್ರಿಗೆ ಕೊಡ್ಬೇಕಂತ ಹಕ್ಕೊತ್ತಾಯ ಮಾಡ್ತೇವೆ. ಆ ಹಕ್ಕೊತ್ತಾಯ ಅಂಬೇಡ್ಕರ್ ಭವನ್ಲಿಂತ್ರ ಅಂಬೇಡ್ಕರ್ ಮೂರ್ತಿಲಿಂತ್ರ ಹಿಡ್ಕೊಂಡು ವಿವಿಧ ಸರ್ಕಲ್ ಒಳಗೆ ಬಂದು ಬಸವೇಶ್ವರ ಬ್ಯಾಂಕಿನ ಬಸವೇಶ್ವರ ವೃತ್ತದಲ್ಲಿ ಈ ಪ್ರತಿಭಟನೆ ಅನ್ನೋದಕ್ಕಿಂತ ಈ ಹಕ್ಕೊತ್ತಾಯನ್ನ ಕಾಶಪ್ಪನವರ ಸಾಹೇಬ್ ಕೇಳ್ಕೊಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈಗಾಗಲೇ ಕಾಶಪ್ಪನ ಕುಟುಂಬದಿಂದ ತಾಯಿ SR ಕಾಶಪ್ಪನವರ ಸಾಹೇಬ್ ಆಗಿರ್ಬೋದು, ಅವರು ಇಲ್ಲಿ ಜಿಲ್ಲೆಯಾದ್ಯಂತ ಅವಳಿ ಜಿಲ್ಲೆಯಲ್ಲಿ ಇರ್ಬೋದು, ಆಮೇಲೆ ತಾಯಿ ಗೌರಮ್ಮ ಕಾಶಪ್ಪನವ್ರು ಇರ್ಬೋದು, ಈಗ ನಮ್ಮ ನಾಯಕರಂತ ವಿಜಯಾನಂದ ಕಾಶಪ್ಪನವ್ರು ಇರ್ಬೋದು, ಅವೆಲ್ಲ ಅವ್ರು ಏನೇನು ಹಂತ ಹಾದವಾಗಿ ಈ ತಾಲೂಕಿನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಈ ಜಿಲ್ಲೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಈ ರಾಜ್ಯದಲ್ಲೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಪಕ್ಷ ಸಮಾಜವನ್ನು ಸಂಘಟನೆ ಮಾಡಿದ್ದಾರೆ. ಅದಕ್ಕೆ ನಾವು ಬಾಗಲಕೋಟೆ ಜಿಲ್ಲೆಯಿಂದನೇ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ಈ ತಂದೆಯವರು ಇಲ್ಲಾರ್ದಾಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತನ ಈ ಲೀಡನ್ನು ತಗೊಂಡು ಅವ್ರ ತಂದೆಯವರು ಆದಿಯಾಗಿ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಮೇಲೆ 2008ರಿಂದ 2023 ತನಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿರ್ಬೋದು, ಜಿಲ್ಲಾ ಪಂಚಾಯತಿ ಮಟ್ಟದಿರ್ಬೋದು, PKPS ಇರ್ಬೋದು, ಎಲ್ಲ ಸಂಘಟನೆಯನ್ನು ಮಾಡಿ ಇದೇನು 718 ಕಿಲೋಮೀಟರ್ ಏನು ಸಮಾಜದಿಂದ ಏನು ಕೂಡ್ಸಂತು ಬೆಂಗಳೂರು ತನ ಏನು ಪಾದಯಾತ್ರೆ ಮಾಡಿದ್ರು, ಅವಾಗ ಇದನ್ನ ಕಂಡಂತೆ ಇಡೀ ರಾಜ್ಯದ ನಾಯಕಾಗಿ ಹೊರಹೊಮ್ಮಿ ಈ ಒಂದು ಅದನ್ನೆಲ್ಲ ಪರಿಣೆಗೊಂಡು ಈಗಾಗಲೇ ಹೈಕಮಾಂಡಿಗೆ ಮುಟ್ಟಿದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ ಮುಟ್ಟಿದೆ, ಸಿದ್ದರಾಮಯ್ಯ ಮುಟ್ಟಿದೆ, ಸುರ್ಜಿವಾಲ ಅವ್ರು ಮುಟ್ಟಿದೆ, ಖರ್ಗೆ ಸಾಹೇಬರಿಗೂ ಇವ್ರು ಬಂದಂತ ಬೆಳವಣಿಗೆ ಅವ್ರ ಹಾದಿಗಳನ್ನ ಎಲ್ಲ ನೋಡ್ಕೊಂಡು ಖಂಡಿತವಾಗಿ ನಮ್ಮ ಕಾಶಪ್ಪನವರ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿಕೆಸಿಂದ ನಾವು ಒತ್ತಾಸೆಯನ್ನು ಮಾಡ್ತಾ ಇದ್ದೀವಿ. ದೊಡ್ಡ ಸಾಹೇಬರಿಂದ ಹೇಳಿದ್ರು ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಇವತ್ತು
ಜಿಲ್ಲೆಯಲ್ಲಿ ಯಾರಾದ್ರೂ ಪಕ್ಷವನ್ನ ತಳಮಟ್ಟದಲ್ಲಿ ಕಟ್ಟಿದಂತ ಯುವ ನಾಯಕರು ಯಾರಾದ್ರೂ ಇದ್ರೆ ಡಾಕ್ಟರ್ ವಿಜಯ್ ಕಾಶಪ್ಪನವ್ರು ಸಾಹೇಬ್ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಯಾಕಂತಂದ್ರೆ ಕೇವಲ ಹುನಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತಗೊಳ್ಳದೆ ಪಕ್ಷವು ಜಾತ್ಯತೀತವಾಗಿ ತಳ ಸಮುದಾಯ ಅಂದ್ರೆ ಹೂಗಾರ್ ಇರ್ಬೋದು, ಮಡಿವಾಳ ಇರ್ಬೋದು, ಬಡಿಗೇರ್ ಇರ್ಬೋದು, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಅವಕಾಶ ಮತ್ತು ಅವರನ್ನ ಜಯಶಾಲಿಗಳನ್ನಾಗಿ ಮಾಡ್ತಕ್ಕಂಥ ಸಂಘಟನಾತ್ಮಕ ಶಕ್ತಿ ಒಂದ್ ಕಡೆ ಆದ್ರೆ, ಸರ್ಕಾರದ ನಾಮನಿರ್ದೇಶನಗಳಿಗೂ ಕೂಡ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನು ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಎತ್ತಿ ಹಿಡಿದು ನಗರಸಭೆ ಇರ್ಬೋದು, ಭೂ ನ್ಯಾಯ ಮಂಡಳಿ ಇರ್ಬೋದು, ಅಥವಾ PKPC ಇರ್ಬೋದು, ಅನೇಕ ಇವತ್ತು ಹೆಸ್ಕಾಂ ಇರ್ಬೋದು, ಆರೋಗ್ಯ ರಕ್ಷಾ ಸಮಿತಿಗಳಿರ್ಬೋದು, ಅಥವಾ ರಾಜ್ಯ ಮಟ್ಟದ ನಿಗಮ ಮಂಡಳಿ ಇರ್ಬೋದು, ಅಲ್ಲಿ ಕೆಳಮಟ್ಟದ ಪಕ್ಷಕ್ಕೆ ನಿಷ್ಠಾವಂತಿಕೆಯಿಂದ ದುಡಿದಂತ ವ್ಯಕ್ತಿಗಳನ್ನ ನಿರ್ದೇಶನ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರಿದ್ರೆ ಅವರು ವಿಜಯ್ ಕಾಶಪ್ಪನವ್ರು ಸಾಹೇಬ್ರು ಅಷ್ಟೇ. ಆಮೇಲೆ 718 ಕಿಲೋಮೀಟರ್ ಪಾದಯಾತ್ರೆಯನ್ನ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಿಸ್ಬೇಕಂತ ಹೇಳಿ ಹೋರಾಟ ಮಾಡಿದ್ರ ಪ್ರತಿಫಲವಾಗಿ ಸಾಂಪ್ರದಾಯಿಕ ಮತಗಳು ಏನು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಇದ್ದಂತ ಲಿಂಗಾಯತ ಬಹುಸಂಖ್ಯಾತ ಮತಗಳು ಇವತ್ತು ಬಿಜೆಪಿ ಪಕ್ಷಕ್ಕೆ ಹೋಗ್ತಿದ್ದು, ಇವರ ಹೋರಾಟದ ಫಲವಾಗಿ ಇವತ್ತು ಆ ಒಂದು ಸಾಂಪ್ರದಾಯಿಕ ಮತಗಳು 25ರಷ್ಟು ಮತಗಳು ಕಾಂಗ್ರೆಸ್ ಪಕ್ಷ ಪಡೆದಿದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತಂದ್ರೆ ಸನ್ಮಾನ್ಯ ವೀರೇಂದ್ರ ಪಾಟೀಲ್ರನ್ನ ಕಡೆಗಣಿಸಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ಕಡೆ ಇವತ್ತು ಪಕ್ಷದ ಸಂಘಟನೆ ಮತ್ತು ಮತಗಳನ್ನು ಪಡಿಲಿಕ್ಕೆ ಬಹಳ ಹಿನ್ನಡೆ ಆಗಿತ್ತು. ಆದ್ರೆ ವಿಜಯ್ ಕಾಶ್ಯಪ್ನವರು ವೀರೇಂದ್ರ ಪಾಟೀಲ್ರಂತ ಅಥವಾ MU ರಾಜಶೇಖರ್ ಅವರಂತ ಲಿಂಗಾಯತ ಮುಖಂಡರ ಸ್ಥಾನವನ್ನ ತುಂಬತಕ್ಕಂತ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಇವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಪಕ್ಷದ ಬಲವರ್ಧನೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗಲಿದೆ. ಮುಂದಿನ 2028 ಚುನಾವಣೆ ಹಿತದೃಷ್ಟಿಯಿಂದ ಇವರನ್ನು ಮಂತ್ರಿ ಮಾಡಿದಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಅದಕ್ಕೋಸ್ಕರ ಇವರ ಒಂದು ಪಾದಯಾತ್ರೆ ಏನು ದಿನಾಂಕ 22/6/2026 ಹಳೆಯ ಬಾಗಲಕೋಟೆಯ ಅಂಬೇಡ್ಕರ್ ಮೂರ್ತಿಯ ಆವರಣದಿಂದ ಬಸವೇಶ್ವರ ಸರ್ಕಲ್ ಅವರಿಗೆ ಆಗಮಿಸಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂತ ರಾಹುಲ್ ಜಿ ಅವರಿಗೆ, ಸೋನಿಯಾ ಗಾಂಧೀಜಿ ಅವರಿಗೆ, ನೂತನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಪಾದಯಾತ್ರೆ ಮುಖಾಂತರ ಹಕ್ಕೊತ್ತಾಯವನ್ನು ಸಲ್ಲಿಸ್ತೀವಿ. ಈ ಒಂದು ಹಕ್ಕೊತ್ತಾಯದ ಮೂಲಕ ಈ ಒಂದು ಪಾದಯಾತ್ರೆಗೆ ಜಿಲ್ಲೆಯ ಮುಧೋಳ, ಬೀಳಗಿ, ಜಮಖಂಡಿ, ತೆರದಾಳ, ಬಾಗಲಕೋಟ, ಗುಳಗುಡ್ಡ, ಬಾದಾಮಿ ಇಂದ ಕಾಶ್ಯಪ್ನವರ ಅಭಿಮಾನಿಗಳು ಆಗಮಿಸಲಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸುತ್ತೇನೆ.